Dear students, in the last class we are discussing about that the last class so biodiversity and conservation ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ about that ಲಾಸ್ ಆಫ್ ಬಯೋಡೈವರ್ಸಿಟಿ ಅಥವಾ ಕಾಸಸ್ ಫಾರ್ ದಿ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ನಾವು ತಿಳ್ಕೊಂಡಿದ್ವಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇಟ್ ಮೀನ್ಸ್ ದಟ್ ಏನಂದ್ರೆ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಅನ್ನೋದು ಸೊ ಏನಾಗ್ತಲ್ಲ ಒಂದು ಸಂಖ್ಯೆನಲ್ಲಿ ಕ್ಷೀಣಿಸ್ತಾ ಹೋಗ್ತಾ ಇದೆ. ಆ ರೀತಿಯಾಗಿ ಕ್ಷೀಣಿಸ್ಲಿಕ್ಕೆ ಅಥವಾ ಲಾಸ್ ಆಗಲಿಕ್ಕೆ ಕಾರಣಗಳೇನು, ಕಾಸಸ್ ಏನು, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಆ ರೀತಿಯಾದ ಒಂದು ಕಾಸ್ ಆಫ್ ಲಾಸ್ ಆಫ್ ದಿ ಬಯೋಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಒಂದನ್ನ ಫ್ರಾಗ್ಮೆಂಟೇಶನ್ ಅಂತ ಹೇಳ್ತಾ ಹೋಗ್ತೀವಿ, ಹ್ಯಾಬಿಟೇಟ್ ಲಾಸ್ ಅಂತ ಹೇಳ್ತಾ ಹೋಗ್ತೀವಿ, ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ, ಏಲಿಯನ್ ಸ್ಪೀಶೀಸ್ ಇನ್ವರ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಅದೆಲ್ಲದೂ ಕೂಡ ಅಷ್ಟೇ ಲಾಸ್ ಆಫ್ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಕ್ಷೀಣಿಸಲಿಕ್ಕೆ ಕಾರಣಗಳು ಅಂತ ನಾವು ಹೇಳ್ತಾ ಹೋಗೋದು. ಸೊ ಏನೊಂದು ನಾವು ಸ್ಟಾರ್ಟ್ ಆಗಿದೆ ಕೂಡ ಅಷ್ಟೇ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ, ಬಯೋಡೈವರ್ಸಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಅಥವಾ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆನೇ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ವಿ. ಸೊ ಈ ರೀತಿಯಾದ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಬಗ್ಗೆ ತಿಳ್ಕೊಳ್ತಾ ಇದ್ರೆ ವೈ ಶುಡ್ ಈ ಒಂದು ಬಯೋಡೈವರ್ಸಿಟಿಯ ಅವಶ್ಯಕತೆ ಏನಿದೆ, ಬಯೋಡೈವರ್ಸಿಟಿ ಅಂತಾನೆ ಹೇಳ್ತಾ ಹೋಗ್ತೀವಿ. ಜೀವ ವೈವಿಧ್ಯತೆಯ ಅವಶ್ಯಕತೆ ಏನಿದೆ, ಅದರಿಂದ ಮನುಷ್ಯನಿಗೆ ಲಾಭ ಏನು, ಅಥವಾ ಸೊ ಮನುಷ್ಯಗತೆಯಲ್ಲಿ ಬೇರೆ ರೀತಿಯಾದ ಜೀವಿಗಳಿಗೆ ಲಾಭ ಏನು. ಸೊ ಆ ಒಂದು ಬಯೋಡೈವರ್ಸಿಟಿ ನಾವು ವೈ ಶುಡ್ ನಾವು ಕಾಪಾಡಬೇಕು, ಏನಕ್ಕೋಸ್ಕರ, ಯಾವ ಒಂದು ಕಾರಣಕ್ಕೋಸ್ಕರ ಕನ್ಸರ್ವ್ ಮಾಡಬೇಕು. ಸೊ ಆ ರೀತಿಯಾದ ಒಂದು ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ಈ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಇಟ್ ಈಸ್ ಸೆಡ್ ಟು ಬಿ ವಾಟ್ ಆರ್ ದ ರೀಸನ್ಸ್ ಟು ಕನ್ಸರ್ವ್ ದಿ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗೋದು. ಸೊ ಇಟ್ ಈಸ್ ಸೆಡ್ ಟು ಬಿ reasons to conserve biodiversity. ಜೀವ ವೈವಿಧ್ಯತೆಯನ್ನ ಏನಕ್ಕೆ ನಾವು ಕಾಪಾಡ್ಕೋಬೇಕು, ಏನಕ್ಕೆ ಕನ್ಸರ್ವ್ ಮಾಡಬೇಕು, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ, ಬಟ್ ಅದರಿಂದ ಲಾಭ ಏನು ಅದ್ರ ಬಗ್ಗೆ ಯಾರು ಕೂಡ ಗೊತ್ತಿರಲ್ಲ. ಸೊ ನಾವು ಕನ್ಸರ್ವ್ ಮಾಡಬೇಕು ಅಂತ ವೈ ಶುಡ್ ವಿ ಹ್ಯಾವ್ ಟು ಕನ್ಸರ್ವ್, ಯಾವ ಒಂದು ಕಾರಣಕ್ಕೋಸ್ಕರ ಕನ್ಸರ್ವ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಹ್ಯಾವಿಂಗ್ ದಿ ಮಲ್ಟಿಪಲ್ ಬೆನಿಫಿಟ್ಸ್, ಒಂದೇ ಒಂದು ರೀತಿಯಾದ ಬೆನಿಫಿಟ್ ಇಲ್ಲ, ಇಟ್ ಈಸ್ ಹ್ಯಾವಿಂಗ್ ದಿ ಮಲ್ಟಿಪಲ್ ಬೆನಿಫಿಟ್ಸ್ ಅಂತ ಹೇಳ್ತಾ ಹೋದ್ರು. ಸೊ ವಿಚ್ ಆರ್ ದೋಸ್ ಕೈಂಡ್ ಆಫ್ ಬೆನಿಫಿಟ್ಸ್ ಅಂದ್ರೆ ದೇರ್ ಇಸ್ ಎ ಬೆನಿಫಿಟ್ ಆಸ್ ದಿ ಫಾರ್ಮ್ ಆಫ್ ಆರ್ ದ ಆಸ್ ದ ವೇ ಆಫ್ ಎಕನಾಮಿಕ್. ಸೊ ಎಕನಾಮಿಕ್ ವೇ ಏನೊಂದು ವೇನಲ್ಲಿ ನಮಗೆ ಬೆನಿಫಿಟ್ ಅನ್ನೋದು ನಮಗೆ ಸಿಗ್ತಾ ಇದೆ. ಸೊ ಮಲ್ಟಿಪಲ್ ಬೆನಿಫಿಟ್ಸ್ ನಾವು ನೋಡ್ತಾ ಹೋಗ್ತಿದೀವಿ ಅಂತ ಹೇಳ್ತಾ ಹೋದ್ರು. ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಅಂದ್ರೆ ಯಾವ ರೀತಿಯಾದ ಬೆನಿಫಿಟ್ಸ್ ಅಂದ್ರೆ ಎಕನಾಮಿಕಲಿ ನಮಗೆ ಬೆನಿಫಿಟ್ ಇದೆ ಬಯೋಡೈವರ್ಸಿಟಿಯಿಂದ. ಸೊ ಒಂದು ನಾವು ತಿಳ್ಕೊಳ್ತಾ ಹೋಗ್ತೀವಿ, ಎಕನಾಮಿಕಲಿ ಬೆನಿಫಿಟ್ ಅನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಮೆಡಿಸಿನಲ್ ಬೆನಿಫಿಟ್ ಕೂಡ ನಮಗೆ ತಿಳಿಸ್ತಾ ಇದೆ. ಆಯುರ್ವೇದಿಕ್ ವಿಷಯಕ್ಕೆ ಬಂದ್ರೆ ಎಷ್ಟೋ ರೀತಿಯಾದ ಪ್ಲಾಂಟ್ಸ್ ಗಳು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ಲಾಂಟ್ಸ್ ಗಳು ಒಂದು ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ, ಬಟ್ ಅದು ನಮಗೆ ಗೊತ್ತಿರಲ್ಲ. ಸೊ ಇನ್ ಕೇಸ್ ಆಫ್ ಪ್ಲಾಂಟ್ ಬಯೋಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಮೆಡಿಸಿನಲ್ ವ್ಯಾಲ್ಯೂ ಅನ್ನೋದು ಜಾಸ್ತಿ ಇರುತ್ತೆ. ಅಂಡ್ ದಟ್ ರೀಕ್ರಿಯೇಷನಲ್ ಬೆನಿಫಿಟ್ ಅಂಡ್ ರೀಕ್ರಿಯೇಷನಲ್ ವ್ಯಾಲ್ಯೂ ಆರ್ ರೀಕ್ರಿಯೇಷನಲ್ ಬೆನಿಫಿಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ರೀಕ್ರಿಯೇಷನಲ್ ವಿಷಯಕ್ಕೆ ಬಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಪ್ಲಾಂಟ್ ಮರನ ಕಡಿತೀನಿ, ಅದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ, ಬಟ್ ಅದನ್ನ ತಗೊಂಡು ನಾನು ಎಷ್ಟೋ ರೀತಿಯ ಡಿಸೈನ್ ಫರ್ನಿಚರ್ಸ್ ನ ಮಾಡ್ತೀನಿ ಅಲ್ಲ. ಎಷ್ಟೋ ರೀತಿಯಾದ ಒಂದು ಫರ್ನಿಚರ್ಸ್ ಇರ್ಬೋದು, ಟೇಬಲ್ ಇರ್ಬೋದು, ಅಥವಾ ಚೇರ್ಗಳು ಇರ್ಬೋದು, ಸೋಫಾಗಳು ಇರ್ಬೋದು, ಮಂಚ ಇರ್ಬೋದು, ಲೈಕ್ ದಟ್ ಇಟ್ ಮೀನ್ಸ್ ದಟ್ ರೀಕ್ರಿಯೇಟ್ ಮಾಡ್ತೀನಿ. ಸೊ ವಾಟ್ ಆರ್ ದಟ್ ಆ ಒಂದು ಪ್ಲಾಂಟ್ ಒಂದು ಪಾರ್ಟ್ ಅನ್ನು ತಗೊಂಡು ರೀಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಆ ರೀತಿಯಾದ ರೀಕ್ರಿಯೇಷನ್ ವ್ಯಾಲ್ಯೂ ನನಗೆ ಬೇಕಾದ್ರೆ ನಾನು ರೀಕ್ರಿಯೇಟ್ ಮಾಡ್ಕೋಬಹುದು. ಆ ರೀತಿಯಾದ ರೀಕ್ರಿಯೇಷನ್ ವ್ಯಾಲ್ಯೂ ವಾಟ್ ಆರ್ ದ ಜೀವ ವೈವಿಧ್ಯತೆಯಲ್ಲಿ ಇದೆ ಅಂತ ನಾನು ಹೇಳ್ತಾ ಹೋದು. ಸೊ ಅನಿಮಲ್ಸ್ ವಿಷಯಕ್ಕೆ ಬಂದ್ರೆ ಯಾವ್ದಾದ್ರು ಲ್ಯಾಬ್ ಅಲ್ಲಿ ಅಥವಾ ರಿಸರ್ಚ್ ಅಲ್ಲಿ ನಾನು ಯೂಸ್ ಮಾಡ್ಕೊಳ್ಬೇಕು. ಸೊ ರಿಸರ್ಚ್ ಅಲ್ಲಿ ಯೂಸ್ ಮಾಡ್ಕೋಬೇಕು ಅಂದ್ರೆ ನನಗೆ ಬೇಕಾದಾಗೆ ನಾನು ರೀಕ್ರಿಯೇಟ್ ಮಾಡಿ ನನಗೆ ಯಾವ ತರ ಒಂದು ಬೆನಿಫಿಟ್ ಬೇಕೋ ಆ ರೀತಿಯಾದ ಅನಿಮಲ್ಸ್ ನ ಒಂದು ಮ್ಯುಟೇಷನ್ ಮುಖಾಂತರ ಅಥವಾ ಚೇಂಜಸ್ ಮುಖಾಂತರ ನಾನು ಒಂದು ಜೀವಿಗೆ ಜೀವನ ಕೊಡ್ಬೋದು. ಆ ಒಂದು ಕೆಪಾಸಿಟಿ ಕೂಡ ಅಷ್ಟೇನೆ, ಆ ಒಂದು ಲೆವೆಲ್ ನಮ್ಮ ಒಂದು ಸೈನ್ಸ್ ಇಂಪ್ರೂವ್ಮೆಂಟ್ ನೋಡ್ತೀವಿ ಅಂತ ಹೇಳ್ಬೋದು. ಲೈಕ್ ದಟ್ ನನಗೆ ಯಾಕೆ ಬೇಕೋ ಆ ರೀತಿ ರೀಕ್ರಿಯೇಟ್ ಮಾಡ್ಕೋಬಹುದು. ಸೊ ಎಕನಾಮಿಕಲಿ ತುಂಬಾನೇ ಬೆನಿಫಿಟ್ ಇದೆ, ಬಯೋಡೈವರ್ಸಿಟಿ ಇದೆ, ಜೀವ ವೈವಿಧ್ಯತೆಯಿಂದ. ಅದೇ ರೀತಿಯಾಗಿ ಮೆಡಿಸಿನ್ ಅಲ್ಲಿ ಕೂಡ ಅಷ್ಟೇ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಬೆನಿಫಿಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಬಟ್ ಈ ರೀತಿಯಾದ ಬೆನಿಫಿಟ್ಸ್ ನ ಒನ್ ಬೈ ಒನ್ ನಾವು ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಕೈಂಡ್ ಆಫ್ ದಿ
whatever that we can say that reasons to conserve biodiversity. Okay, so ಏನಕ್ಕೆ benefits of the biodiversity ನಾವು ಹೇಳಿದ್ರೆ ಮೂರು ಡಿಫರೆಂಟ್ ರೀಸನ್ಸ್, ಮೇಜರ್ ರೀಸನ್ಸ್ ಆಗಿ ಅಥವಾ ಮೂರು ಡಿಫರೆಂಟ್ ಕ್ಯಾಟಗರೀಸ್ ಅಥವಾ ಸೆಕ್ಷನ್ಸ್ ಆಗಿ ನಾನು ಡಿವೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ದೇರ್ ಆರ್ 3 sections in, okay, 3 sections in reasons to conserve. Why should we have to conserve biodiversity? Biodiversity ಏನಕ್ಕೆ ಕನ್ಸರ್ವ್ ಮಾಡಬೇಕು ಅನ್ನೋದಕ್ಕೆ ಒಂದು ಕಾರಣಕ್ಕೆ ನಾವು ಮೂರು ರೀತಿಯಾದ ಸೆಕ್ಷನ್ ನಾವು ಮಾಡಿದೀವಿ ಅಂತ ಹೇಳ್ಬಹುದು, ಅಥವಾ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ ಕೂಡ ಅಷ್ಟೇ ಮೂರು ರೀತಿಯ ಸೆಕ್ಷನ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಆ ಒಂದು ಸೆಕ್ಷನ್ಸ್ ನಾವು ಹೇಳ್ತಾ ಇದ್ರೆ ಫಸ್ಟ್ ಸೆಕ್ಷನ್ ನಾವು ನ್ಯಾರೋ ಯುಟಿಲಿಟೇರಿಯನ್ ಅಂತ ಕರೀತೀವಿ. ಓಕೆ, ಸೊ ಫಸ್ಟ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ದಟ್ ನ್ಯಾರೋ ಯುಟಿಲಿಟೇರಿಯನ್ ಅಂತ ಹೇಳ್ಬೋದು. ಓಕೆ, ಸೊ ನ್ಯಾರೋ ಯುಟಿಲಿಟೇರಿಯನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನ್ಯಾರೋಲಿ ಯುಟಿಲಿಟೇರಿಯನ್ ಅಂತ ಹೇಳ್ಬೋದು ಅಥವಾ ನ್ಯಾರೋ ಯುಟಿಲಿಟೇರಿಯನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದು ಒಂದು ರೀಸನ್ ಅಂತ ಸೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ವಾಟ್ ಇಸ್ ಮೆಂಟ್ ಬೈ ನ್ಯಾರೋ ಯುಟಿಲಿಟೇರಿಯನ್ ಅಂತ ಹೇಳ್ತಾರೆ, ಸೊ ವಾಟ್ ಎವರ್ ದಟ್ ಬಯೋಡೈವರ್ಸಿಟಿ ಇಸ್ ಎಕನಾಮಿಕಲಿ ಬೆನಿಫಿಷಿಯಲ್ ಇನ್ಕ್ಲೂಡ್ಸ್. ಓಕೆ, ಸೊ ಬಯೋಡೈವರ್ಸಿಟಿ ಅನ್ನೋದು ಎಕನಾಮಿಕಲಿ ಬೆನಿಫಿಷಿಯಲ್ ನಾವು ಹೊಂದಿರುತ್ತೆ ಅಂತ ಹೇಳ್ತಾ ಹೋದು. ಓಕೆ, kind of biodiversity which is having the economically beneficial. So it includes ನ್ಯಾರೋ ಬರ್ತಕ್ಕಂಥ ಒಂದು ಎಕನಾಮಿಕ್ ಬೆನಿಫಿಟ್ ಇರ್ತಕ್ಕಂಥ ಜೀವ ವೈವಿಧ್ಯತೆ ಏನು ಅಂದ್ರೆ ಯಾವ್ದನ್ನ ನಾವು ಪಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಲೈಕ್ ಫುಡ್. ಓಕೆ, ಇಟ್ ಇನ್ಕ್ಲೂಡ್ಸ್ ಫುಡ್ ಕಂಟೆಂಟ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಗ್ರೈನ್ಸ್ ಇರಬಹುದು, ಓಕೆ, ಫುಡ್ ಕಂಟೆಂಟ್, ಗ್ರೈನ್ಸ್, ಮೆಡಿಸಿನ್ಸ್, ಇಂಡಸ್ಟ್ರೀಸ್, next to that industrial benefit. Okay, industrial benefit etc. ಈ ರೀತಿಯಾಗಿ ಎಷ್ಟೋ ರೀತಿಯಾದ ಒಂದು ಬೆನಿಫಿಟ್ ನಮಗೆ ಬಯೋಡೈವರ್ಸಿಟಿ ಇಂದ ಸಿಗ್ತಾ ಇದೆ. ನ್ಯಾರೋಲಿ ತುಂಬಾ ದೊಡ್ಡದಾಗಿ ಸಿಗ್ತಾ ಇದೆ ಅಂತ ಅರ್ಥ. ಒಂದೇ ವೇನಲ್ಲಿ ಓಕೆ, ಜಸ್ಟ್ ಫುಡ್ ನ ಮೇಲೆ ಡಿಪೆಂಡ್ ಆಗಿದ್ದೀವಿ, ಗ್ರೈಸ್ ನ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇಂಡಸ್ಟ್ರಿಯಲ್ ಅಥವಾ ಮೆಡಿಸಿನ್ಸ್ ನ ಮೇಲೆ ಅಥವಾ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಹೇಳ್ತಾ ಹೋದು. ಸೊ ಇದೆಲ್ಲಾ ರೀತಿಯ ಯುಟಿಲಿಟಿಯನ್ನು ಕೂಡ ನಾವು ನ್ಯಾರೋ ಯುಟಿಲಿಟಿ ಅಂತ ಹೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ಫುಡ್ ಇರ್ಬೋದು, ಗ್ರೈನ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇರ್ಬೋದು, ಡೈರೆಕ್ಟ್ ಆಗಿ ನಾವು ಪಡ್ಕೊಳ್ತಾ ಇದೀವಿ. ಬಯೋಡೈವರ್ಸಿಟಿ ಅಥವಾ ಏನೊಂದು ನೇಚರ್ ಇಂದ ಡೈರೆಕ್ಟ್ ಆಗಿ ನಾವು ಪಡ್ಕೊಳ್ತಾ ಇದೀವಲ್ಲ, ಅದು ನಾವು ನ್ಯಾರೋ ಯುಟಿಲಿಟೇರಿಯನ್ ಅಂತ ಕರೀತಾ ಹೋಗ್ಬೋದು. ಸೊ ಈ ಒಂದು ನ್ಯಾರೋ ಯುಟಿಲಿಟೇರಿಯನ್ ವಿಷಯಕ್ಕೆ ಬಂದ್ರೆ, ಸೊ ಫುಡ್ ಅಂತ ನಾವು ಹೇಳ್ಬಲ್ಲ, ಸೊ 1 by 1 ಅಂತ ತಿಳ್ಕೊಳ್ತಾವಲ್ಲ. ಫುಡ್ ಅಲ್ಲಿ ಯಾವ ರೀತಿಯಾದ ಒಂದು ಬೆನಿಫಿಟ್ ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ದ ಫುಡ್ ಕಾಂಟೆಂಟ್ ಲೈಕ್ ಸೆರಿಲ್ಸ್. ಓಕೆ, ಸೆರಿಲ್ಸ್ ಗಳು ನಮ್ಗೆ ಸಿಗ್ತಾ ಇದಾವೆ ಡೈರೆಕ್ಟ್ ನ್ಯಾರೋ ಯುಟಿಲಿಟೇರಿಯನ್ ಡೈರೆಕ್ಟ್ ಆಗಿ ನಮ್ಗೆ ಸಿಗ್ತಾ ಇದೆ ಬಯೋಡೈವರ್ಸಿಟಿ ಇಂದ. ಗ್ರೈನ್ಸ್ ಗಳು ಎಷ್ಟೋ ರೀತಿಯಾದ ಗ್ರೈನ್ಸ್ ಲೈಕ್ ರಾಗಿ ಇರ್ಬೋದು, ರೈಸ್ ಇರ್ಬೋದು ಅಥವಾ ಜೋರ್ ಇರ್ಬೋದು, ಸಮ್ ವಾಟ್ ಆಫ್ ಥಿಂಗ್ಸ್ ಏನಿದೆ ಅದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸೊ ವಾಟ್ ಆರ್ ದ ವೆಜಿಟೇಬಲ್ಸ್ ವಿಷಯಕ್ಕೆ ಬಂದ್ರೆ, ಸೊ ಇನ್ ಅವರ್ ಇಂಡಿಯಾ, ಸೊ ನಮ್ಮ ಒಂದು ಇಂಡಿಯಾ ವಿಷಯಕ್ಕೆ ಬಂದ್ರೆ ವೆಜಿಟೇಬಲ್ಸ್ ಸಪ್ಲೈಸ್ 2/3 ಆಫ್ ದಿ ಫುಡ್ ಡಿಮ್ಯಾಂಡ್. ಏನ, ಸೊ ವೆಜಿಟೇಬಲ್ಸ್ ಏನಿದೆ, ಈ ಒಂದು ವೆಜಿಟೇಬಲ್ಸ್ ಅನ್ನೋದು ಸೊ ಇಟ್ ಈಸ್ ಮೇಕಪ್ ಇನ್ ದಿ ಡಿಮ್ಯಾಂಡ್. ಸೊ 2/3 ಆಫ್ ದಿ ಡಿಮ್ಯಾಂಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ 2/3 ಭಾಗ ನಾವು ವೆಜಿಟೇಬಲ್ಸ್ ಅನ್ನೋದು ಫುಡ್ ಡಿಮ್ಯಾಂಡ್ ಅನ್ನ ಮೇಕಪ್ ಮಾಡ್ಕೊಳ್ಳಿಕ್ಕೆ ಯುಟಿಲೈಸ್ ಆಗ್ತಿದೆ ಅಂತ ಹೇಳ್ತಾ ಹೋದು. ನಮ್ಮ ಒಂದು ಅವಶ್ಯಕತೆ ಇರ್ತಕ್ಕಂಥ ಫುಡ್ ಅಲ್ಲಿ 2/3 ಭಾಗನ 2/3 ಆಫ್ ದಿ ಪಾರ್ಟ್ ಇಸ್ ಮೇಕಪ್ ಬೈ ದಿ ವೆಜಿಟೇಬಲ್. ನಾವು ತರಕಾರಿಗಳನ್ನ ತಿಂದು ನಮ್ಮ ಒಂದು ಫುಡ್ ಅನ್ನ ಹ್ಯಾಬಿಟೇಟ್ ಮಾಡ್ಕೊಂಡಿದ್ವಿ. ಒಂದು ಫುಡ್ ಆಗಿ ನಾವು ಅಷ್ಟೊಂದು ಪ್ರಮಾಣವಾದ ತರಕಾರಿಗಳನ್ನ ನಾವು ಫುಡ್ ಆಗಿ ಯೂಸ್ ಮಾಡ್ತಿದ್ವಿ ಅಂತ ಹೇಳ್ತಾ ಹೋದು. ಸೊ ಅದೊಂದು ನ್ಯಾರೋ ಯುಟಿಲಿಟೇರಿಯನ್. ಡೈರೆಕ್ಟ್ ಆಗಿ ನಾವು ಬಯೋಡೈವರ್ಸಿಟಿನ ಇನ್ಕ್ಲೂಡ್ ಅಂದ್ರೆ ಡೈರೆಕ್ಟ್ ಬಯೋಡೈವರ್ಸಿಟಿನ ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ. ನೆಕ್ಸ್ಟ್ ದಟ್ ಅರೌಂಡ್ ದಟ್ 55,000 ಸ್ಪೀಶೀಸ್. ಸೊ ಈ ಒಂದು ನಮ್ಮ ಒಂದು ವರ್ಲ್ಡ್ ಅಲ್ಲಿ ಸೊ 5,000 ಸ್ಪೀಶೀಸ್ ಅಷ್ಟು ಏನಿದೆ ಪ್ಲಾಂಟ್ಸ್ ಇದಾವೆ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಎ ಮೆಡಿಸಿನಲ್ ಪ್ಲಾಂಟ್ಸ್. ಓಕೆ, 50,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಗಳನ್ನ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿದೀವಿ. ಓಕೆ, ಇಟ್ ಈಸ್ ದಿ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಗಳಿದಾವೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಡೈರೆಕ್ಟ್ ಆಗಿ ನಾವು ಬಯೋಡೈವರ್ಸಿಟಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಕೆಲವೊಂದು ಸ್ಪೀಶೀಸ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಗಳಿರ್ತವೆ. ಆ ಒಂದು ಕೆಲವೊಂದು ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಗಳು ಅಲ್ಲಿ ಮಾತ್ರ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸಿಗ್ತಕ್ಕಂಥ ಒಂದು ಪ್ಲಾಂಟ್ಸ್ ಏನಿರುತ್ತೆ ಅಂದ್ರೆ ಪರ್ಟಿಕ್ಯುಲಾರಿಟಿ ಅನ್ನೋದು ಇರುತ್ತೆ, ಅದರಲ್ಲಿ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಇರುತ್ತೆ. ಆ ಒಂದು ವ್ಯಾಲ್ಯೂ ಬೇರೆ ಯಾವುದೇ ರೀತಿಯಾದ ಒಂದು ಪ್ಲಾಂಟ್ಸ್ ಗೆ ಇರೋದು. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಸೊ ಪ್ಯಾರಾಗ್ವಾನ್ ಅಂತಕ್ಕಂಥ ಒಂದು ಕಂಟ್ರಿ, ಓಕೆ, ಸೊ ಅಥವಾ ರೀಜನ್ ಅಂತ ಹೇಳ್ಬೋದು. ಸೊ ಪ್ಯಾರಾಗೋವನ್, ಓಕೆ,
ಸೊ ಪ್ಯಾರಾಗೋವನ್ ಅಂತಕ್ಕಂಥ ಒಂದು ರೀಜನ್ ಇದೆ. ಈ ಒಂದು ರೀಜನ್ ಅಲ್ಲಿ ಸಿಗ್ತಕ್ಕಂಥ ಪ್ಲಾಂಟ್ಸ್ ಎಷ್ಟು ಒಂದು ವ್ಯಾಲ್ಯೂ ಇದೆ ಅಂದ್ರೆ, ಸೊ ಇಟ್ ಹ್ಯಾವಿಂಗ್ ದಿ ಕ್ಯಾಲೋರಿ ಫ್ರೀ ಶುಗರ್ ಕಂಟೆಂಟ್. ಓಕೆ, ಪ್ಯಾರಾಗೋವನ್ ರೀಜನ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಶುಗರ್ ಪ್ಲಾಂಟ್ ಅಥವಾ ಶುಗರ್ ಕೇನ್ ಪ್ಲಾಂಟ್ಸ್ ಗಳಿದಾವೆ. ಸೊ ಈ ಒಂದು ಶುಗರ್ ಕೇನ್ ಪ್ಲಾಂಟ್ಸ್ ಅಲ್ಲಿ ಎಷ್ಟು ಒಂದು ವ್ಯಾಲ್ಯೂ ಇದೆ ಅಂದ್ರೆ, ದೇ ಆರ್ ಕ್ಯಾಲೋರಿ ಫ್ರೀ ಶುಗರ್ ವ್ಯಾಲ್ಯೂ ಇದೆ. ಕ್ಯಾಲೋರಿ ಅನ್ನುವಂಥದ್ದೇ ಅದರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಹ್ಯಾವಿಂಗ್ ದಿ ಕ್ಯಾಲೋರಿ ಫ್ರೀ ಶುಗರ್ ವ್ಯಾಲ್ಯೂ. ನೆಕ್ಸ್ಟ್ ದಟ್ ಇಟ್ ಈಸ್ ಹ್ಯಾವಿಂಗ್ ದಿ 3000 sweeter than the common sugar. Okay, so sorry, 300 times sweeter, 300 times sweeter than that of ಕಾಮನ್ ಶುಗರ್. ಓಕೆ, ಕಾಮನ್ ಆಗಿ ನಾವು ತಿಂತಕ್ಕಂಥ ಒಂದು ಶುಗರ್ ಗಿಂತ 300 ಪಟ್ಟಷ್ಟು ಸ್ವೀಟ್ನೆಸ್ ಈ ಒಂದು ಪ್ಯಾರಾಗೋವನ್ ರೀಜನ್ ಸಿಗ್ತಕ್ಕಂಥ ಒಂದು ಶುಗರ್ ಕೇನ್ಗೆ ಇದೆ ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿ ಒಂದೊಂದು ಬಯೋಡೈವರ್ಸಿಟಿ ಇದೆ, ಪರ್ಟಿಕ್ಯುಲಾರಿಟಿ ಇದೆ. ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಒಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು. ಜಸ್ಟ್ ಇದೊಂದು ಎಕ್ಸಾಂಪಲ್ ಅಷ್ಟೇ. ನ್ಯಾರೊಟೈಟೇರಿಯನ್ ಎಷ್ಟೋ ಒಂದು ಪ್ರಮಾಣವಾಗಿ ನಾವು ಬಯೋಡೈವರ್ಸಿಟಿನ ಸೊ ಯುಟಿಲೈಸ್ ಮಾಡ್ಕೊಳ್ತಿದೀವಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ವಾಟ್ ಆರ್ ದ ಮೆಡಿಸಿನಲ್ ಪ್ಲಾಂಟ್ಸ್ ಗಳಿದಾವೆ. ನೆಕ್ಸ್ಟ್ ದ ಮೋಸ್ಟ್ ಆಫ್ ದಿ ಇಂಡಸ್ಟ್ರೀಸ್. ಓಕೆನಾ, ಸೊ ಏನು ಇಲ್ಲಿ ನೋಡಿದಾಗೆ ಮೆಡಿಸಿನ್ಸ್ ಮತ್ತೆ ಇಂಡಸ್ಟ್ರೀಸ್ ಅಂತ ಹೇಳ್ತಲ್ಲ. ಸೊ ಇಂಡಸ್ಟ್ರಿಯಲ್ ಬೆನಿಫಿಟ್ ನ ವಿಷಯಕ್ಕೆ ಬಂದ್ರೆ, ಸೊ ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ದಿ ಇಂಡಸ್ಟ್ರಿಯಲ್ ಬೆನಿಫಿಟ್ಸ್ ಅಥವಾ ಇಂಡಸ್ಟ್ರಿಯಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಕೆಲವೊಂದು ಮಾಲಿಕ್ಯೂಲ್ಸ್ ಇದಾವೆ. ಓಕೆ, ಸೊ ಯಾವ ರೀತಿಯ ಮಾಲಿಕ್ಯೂಲ್ಸ್ ಅಂದ್ರೆ ಟ್ಯಾನಿನ್ಸ್ ಇರ್ಬೋದು. ಓಕೆ, ಇದನ್ನ ಒಂದು ಏನೊಂದು ಕೆಮಿಕಲ್ ನೇಚರ್ ಇರ್ತಕ್ಕಂಥ ಒಂದು ಕಾಂಪೋನೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಟ್ಯಾನಿನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಲೂಬ್ರಿಕೆಂಟ್ಸ್. ಓಕೆ, ನಾವೊಂದು ಆಯಿಲ್ ಗಳನ್ನ ಏನ್ ಯೂಸ್ ಮಾಡ್ತೀವಿ ಅಥವಾ ಏನೊಂದು ಕುಕಿಂಗ್ ಆಯಿಲ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ಕೂಡ ಅಷ್ಟೇ ಲೂಬ್ರಿಕೆಂಟ್ಸ್ ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಡೈಸ್, ಕಲರ್ಗಳು. ಏನೊಂದು ಮನೆ ಪೇಂಟ್ ಮಾಡ್ಬೇಕು ಅಂದ್ರೆ ಒಂದು ಡೈಸ್ ಅವಶ್ಯಕತೆ ಇರುತ್ತೆ. ಅಥವಾ ನಾನು ಪೆನ್ನಿಗೆ ಇಂಕ್ ಯೂಸ್ ಮಾಡ್ತೀನಿ, ಆ ಒಂದು ಇಂಕ್ ಕೂಡ ಅಷ್ಟೇ ಪ್ಲಾಂಟ್ ಇಂದಾನೆ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಓಕೆ, ಲೈಕ್ ಡೈಸ್ ಇರ್ಬೋದು. ನೆಕ್ಸ್ಟ್ ತರ ವಿ ಆರ್ ಯೂಸಿಂಗ್ ದಿ ಕ್ಲಾತ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅಲ್ಲ. ಸೊ ರೆಸಿನ್ಸ್ ಅಂತ ಕರಿತೀವಿ. ಓಕೆ, ಸೊ ಗಮ್ ಲೈಕ್ ಸ್ಟ್ರಕ್ಚರ್, ನಾವೇನೊಂದು ಗಮ್ ಫೆವಿಕಲ್ ಅಥವಾ ಏನೊಂದು ಗಮ್ ಯೂಸ್ ಮಾಡ್ತಾ ಇರ್ತೀವಿ, ರೆಸಿನ್ಸ್ ಇಂದ ಫಾರ್ಮ್ ಆಗುತ್ತೆ. ಅದು ಕೂಡ ಅಷ್ಟೇ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ವಿಲ್ ಬಿ ಪ್ರಿಪೇರಿಂಗ್ ದಿ ಪೇಪರ್ ನ ಪ್ರಿಪೇರ್ ಮಾಡಬೇಕು ಅಂದ್ರೆ, ಸೊ ವಾಟ್ ಎವರ್ ಏನೊಂದು ಪ್ಲಾಂಟ್ ನ ಒಂದು ಕೈಂಡ್ ಆಫ್ ಮಾಲಿಕ್ಯೂಲ್ ಅವಶ್ಯಕತೆ ನಮಗೆ ತುಂಬಾ ಇರುತ್ತೆ. ಆ ಒಂದು ಪ್ಲಾಂಟ್ ಇಂದ ಒಂದು ಪಾರ್ಟ್ ಆಫ್ ಪ್ಲಾಂಟ್ ಅನ್ನ ತಗೊಂಡು ಫೈಬರ್ಸ್ ನ ಪೇಪರ್ ನ ಪ್ರಿಪೇರ್ ಮಾಡ್ತಾ ಹೋಗ್ತೀನಿ. ಸೊ ಅದೇ ರೀತಿಯ ಪ್ಲಾಸ್ಟಿಕ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು ಎಕ್ಸೆಟ್ರಾ. ಈ ರೀತಿಯಾಗಿ ಎಷ್ಟೋ ರೀತಿಯಾದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಸೆಲ್ಯುಲೋಸ್ ಕಂಟೆಂಟ್ ಇರುತ್ತೆ. ಪೇಪರ್ ಅಂದ್ರೆ ಒಂದು ಪ್ಲಾಂಟ್ ಸಿಗ್ತಕ್ಕಂಥ ಸೆಲ್ಯುಲೋಸ್ ಕಂಟೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಒಂದು ಸೆಲ್ಯುಲೋಸ್ ಇಂದ ನಾನು ಪೇಪರ್ ನ ಪ್ರಿಪೇರ್ ಮಾಡ್ತೀನಿ ಅಲ್ಲ. ಸೊ ಆ ಲೈಕ್ ದಟ್, ಸೊ ಡೈಸ್ ಇರ್ಬೋದು, ಲೂಬ್ರಿಕೆಂಟ್ಸ್ ಇರ್ಬೋದು, ರೆಸಿನ್ಸ್ ಇರ್ಬೋದು, ಗಮ್ ಲೈಕ್ ಸ್ಟ್ರಕ್ಚರ್, ಪೇಪರ್ಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡಬೇಕು ಅಂದ್ರೆ ವಾಟ್ ಎವರ್ ಸಮ್ ವಾಟ್ ಆಫ್ ಆ ಒಂದು ಬೇಸಿಕ್ ಮಾಲಿಕ್ಯೂಲ್ಸ್ ಇರುತ್ತೆ. ಆ ಒಂದು ಬೇಸಿಕ್ ಮಾಲಿಕ್ಯೂಲ್ಸ್ ನಾನು ಪ್ಲಾಂಟ್ ಇಂದಾನೆ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಅಥವಾ ಬಯೋಡೈವರ್ಸಿಟಿ ನೇಚರ್ ಸಿಗ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಇಂದಾನೆ ಈ ರೀತಿಯ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನಾನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಲೈಕ್ ಸೊ ಈ ಒಂದು ವೇನಲ್ಲಿ ನ್ಯಾರೊಟೈಟೇರಿಯನ್ ನಮಗೆ ಒಂದು ಬಯೋಡೈವರ್ಸಿಟಿ ಇಂದ ಸಿಗ್ತಿದೆ ಅಂತ ಹೇಳ್ತಾ ಹೋದು. ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಮ್ಯಾಕ್ಸಿಮಮ್ ಕಂಟೆಂಟ್ ಎಲ್ಲ ಕೂಡ ಅಷ್ಟೇ ನ್ಯಾಚುರಲ್ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟ್, ಎಸ್ಪೆಷಲಿ ಪ್ಲಾಂಟ್ಸ್ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟ್ ನಾನು ಯೂಸ್ ಮಾಡ್ಕೊಂಡು ನನಗೆ ತಾನು ಮಾಡಿಫಿಕೇಶನ್ ಮಾಡ್ಕೊಂಡು ನಾನು ಡೈಲಿ ಯೂಸ್ ಮಾಡ್ತೀನಿ. ನಾನು ಕ್ಲಾತ್ ಕೂಡ ಅಷ್ಟೇ ರಯಾನ್ ಕ್ಲಾತ್ ಅಂತ ಕರಿತೀವಿ, ಕಾಟನ್ ಕ್ಲಾತ್. ಓಕೆ, ಸೊ ವಾಟ್ ಎವರ್ ದಟ್ ದೋಸ್ ಆರ್ ಆಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬಯೋಡೈವರ್ಸಿಟಿ ಇರ್ತಕ್ಕಂಥ ಒಂದು ಪ್ಲಾಂಟ್ ಎಲ್ಲ ನಾನು ಸೊ ಲಿವಿಂಗ್ ಥಿಂಗ್ ಕಾಂಪೋನೆಂಟ್ ಯೂಸ್ ಮಾಡ್ಕೊಂಡು ಅಥವಾ ಬಯೋಟಿಕ್ ಕಾಂಪೋನೆಂಟ್ಸ್ ಯೂಸ್ ಮಾಡ್ಕೊಂಡು ಎಬಯೋಟಿಕ್ ಕಾಂಪೋನೆಂಟ್ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ಬೋದು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇರ್ಬೋದು, ಫುಡ್ ಪ್ರಾಡಕ್ಟ್ ಇರ್ಬೋದು ಅಥವಾ ಮೆಡಿಸಿನಲ್ ಪ್ರಾಡಕ್ಟ್ಸ್ ಇರ್ಬೋದು, ಅದೆಲ್ಲದೂ ಕೂಡ ಅಷ್ಟೇ ನ್ಯಾರೊಟೈಟೇರಿಯನ್ ಬಯೋಡೈವರ್ಸಿಟಿ ಏನಕ್ಕೆ ನಾವು ಕನ್ಸರ್ವ್ ಮಾಡಬೇಕು. ಸೊ ನಾವು ಎಷ್ಟು ಬಯೋಡೈವರ್ಸಿಟಿನ ಮೇಂಟೈನ್ ಮಾಡ್ತಾ ಜೀವ ವೈವಿಧ್ಯತೆ ಇದೆಲ್ಲಾ ರೀತಿಯ ಪ್ರಾಡಕ್ಟ್ ಮೇಲೆ ನಾವು ಆ ಒಂದು ಜೀವ ವೈವಿಧ್ಯತೆ ಮೇಲೆ ಡಿಪೆಂಡ್ ಆಗಿರೋದು. ಸೊ ಇದು ಒಂದು ಸೆಕ್ಷನ್ ಅಂತ ಹೇಳ್ತಾ ಇಟ್ ಇಸ್ ನ್ಯಾರೊಟೈಟೇರಿಯನ್ ಅಂತ ನಾವು ಕರೀತೀವಿ. ನೆಕ್ಸ್ಟ್ ಒಂದು ಮತ್ತೊಂದು ರೀಸನ್ ಹೆಚ್ಚಿಗೆ ಬಂದ್ರೆ ಅಥವಾ ಸೆಕ್ಷನ್ ಹೇಳ್ತಾವ್ರೆ ರೀಸನ್ಸ್ ಟು ಕನ್ಸರ್ವ್ ಬಯೋಡೈವರ್ಸಿಟಿಗೆ ಬ್ರಾಡ್ಲಿ ಯುಟಿಲಿಟೇರಿಯನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯಾರೋ ಅಂಡ್ ದಿ ಬ್ರಾಡ್ ಯುಟಿಲಿಟೇರಿಯನ್ ಅಂತ ಹೇಳ್ತಾವ್ರೆ. ಸೊ ನ್ಯಾರೋ ಅಂದ್ರೆ ಡೈರೆಕ್ಟ್ ಬಯೋಡೈವರ್ಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಡೈರೆಕ್ಟ್ ಆಗಿ ಲಿವಿಂಗ್ ಥಿಂಗ್ಸ್ ಅಥವಾ ಹ್ಯೂಮನ್ ಬೀಂಗ್ಸ್ ಇದ್ದೀವಿ, ಡೈರೆಕ್ಟ್ ಆಗಿ ನಾವು ಒಂದು ಬಯೋಡೈವರ್ಸಿಟಿ ಮೇಲೆ ಡಿಪೆಂಡ್ ಆಗಿರೋದನ್ನ ನಾವು ನ್ಯಾರೋ ಯುಟಿಲಿಟೇರಿಯನ್ ಅಂತ ಹೇಳ್ತೀವಿ. ಡೈರೆಕ್ಟ್ ಆಗಿ ಸಿಗ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ಅಥವಾ ಬಯೋಡೈವರ್ಸಿಟಿ ಪ್ರಾಡಕ್ಟ್ ಗಳನ್ನ ನಾನು ಡೈರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಬ್ರಾಡ್ ಯುಟಿಲಿಟೇರಿಯನ್ ಬಂದ್ರೆ ಸೊ ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ ಮೇಲೆ ಡಿಪೆಂಡ್ ಆಗಿದೆ.
Okay, so what is meant by biodiversity? Biodiversity ಏನಂತ ಹೇಳ್ತಾರೆ, it is with the unlimited ecological rendered ಅಂತ ಹೇಳ್ತಾರೆ. Okay, so unlimited ecological ರೆಂಡರ್ ಅಂತ ಸೈಂಟಿಫಿಕ್ ಆಗಿ ನಾವು ಹೇಳ್ತಾ ಇದ್ದೀವಿ. ಇಟ್ ಮೀನ್ಸ್ ದಟ್ ಅನ್ಲಿಮಿಟೆಡ್ ಆಗಿ, ಸೊ ಏನೋ ಒಂದು ಲಿಮಿಟೇ ಇಲ್ಲ, ಅಷ್ಟು ಒಂದು ಪ್ರಮಾಣವಾಗಿ ನಾನು ಬಯೋಡೈವರ್ಸಿಟಿ ಇಂದ ವಾಟ್ ಎವರ್ ದಟ್, ಸೊ ಏನೊಂದು ಕೆಲವೊಂದು ಯುಟಿಲೈಸೇಷನ್ ಮಾಡ್ಕೊಂತೀನಿ ಅಂತ ಹೇಳ್ಬೋದು, ಕೆಲವೊಂದು ಪ್ರಾಡಕ್ಟ್ ಅನ್ನ ಪಡ್ಕೊಳ್ತಾ ಹೋಗೋದು. ಓಕೆ, ಸೊ ಇಟ್ ಇಸ್ ಅದಕ್ಕೆ ಲಿಮಿಟೇ ಇಲ್ಲ, ನಾವು ಸಾಯೋವರೆಗೂ ಕೂಡ ಅಷ್ಟೇನೆ ಆ ಒಂದು ಬಯೋಡೈವರ್ಸಿಟಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್, ಜೀವ ವೈವಿಧ್ಯತೆಯಿಂದ ಸಿಗ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಅಥವಾ ಕಾಂಪೋನೆಂಟ್ ಗಳನ್ನ ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ಲಿಮಿಟೆಡ್ ಅದಕ್ಕೆ ಯಾವ್ದು ಕೂಡ ಲಿಮಿಟ್ ಇಲ್ಲ ಅಂತ ಹೇಳ್ಬೋದು. ಮೆಡಿಸಿನ್ಸ್, ಫುಡ್ ಅಥವಾ ಏನೊಂದು ರಿಕ್ರಿಯೇಷನ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಗಳಿರ್ಬೋದು ಅಥವಾ ಇಂಡಸ್ಟ್ರಿ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಆ ಒಂದು ಪರ್ಟಿಕ್ಯುಲರ್ ಮರ ಅಥವಾ ಏನೊಂದು ಪ್ಲಾಂಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ನನಗೆ ಸಿಗ್ತಾ ಹೋಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಮರ ಅಥವಾ ಏನೊಂದು ಪ್ಲಾಂಟ್ ಗಳು ಡೆಸ್ಟ್ರಾಯ್ ಆಯ್ತು ಅಂದ್ರೆ ಆ ಒಂದು ಪ್ರಾಡಕ್ಟ್ ನನಗೆ ಸಿಗಲ್ಲ. ಸೊ ಲೈಕ್ ದಟ್, ಸೊ ನ್ಯಾರೋ ಟೈಟೇರಿಯನ್, ಸೊ ನಾನು ಅದನ್ನ ಯೂಸ್ ಮಾಡ್ಕೊಂಡಷ್ಟು ತಿರ್ಗಾ ಅದನ್ನ ರೀಕ್ರಿಯೇಟ್ ಮಾಡಲೇಬೇಕು. ಸೊ ಏನೊಂದು ಬೆಳೆನ ಬೆಳೆದು ಬೆಳೆನ ಬೆಳ್ಕೊಂಡಾದ್ಮೇಲೆ ಬೆಳೆನ ಸಿಗುತ್ತೆ, ಕಾಳುಗಳು ಸಿಗುತ್ತೆ, ಗ್ರೈನ್ಸ್ ಸಿಗುತ್ತೆ, ಹಂಗಂತೆಗೆ ಒಂದ್ಸರಿ ಸಿಕ್ತು ಅಂತ ನಾನು ಸುಮ್ಮನಾಗಲ್ಲ, ತಿರ್ಗಾ ನಾನು ಬೆಳೆನ ಬೆಳಿತೀನಿ ಅದೇ ಒಂದು ಜಾಗದಲ್ಲಿ. ಓಕೆನಾ, ಲೈಕ್ ದಟ್ ನಾನೊಂದು ಪಡ್ಕೊಂಡ್ಮೇಲೆ ತಿರ್ಗಾ ಅದನ್ನೇ ರೀಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನ ನಾವು ನ್ಯಾರೋ ಟೈಟೇರಿಯನ್ ಅಂತೀವಿ. ಬಟ್ ಬ್ರಾಡ್ ಯುಟಿಲಿಟೇರಿಯನ್ ಆ ರೀತಿಯಾಗಿಲ್ಲ, ಅದಕ್ಕೆ ರೀಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಎಲ್ಲಿವರೆಗೂ ಬದುಕಿರ್ತೀನಿ ಅಥವಾ ಹ್ಯೂಮನ್ ವೆಲ್ಫೇರ್ಗೋಸ್ಕರ ನಾನು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಆ ರೀತಿಯಾದ ಬ್ರಾಡ್ ಯುಟಿಲಿಟೇರಿಯನ್ ಅಂತದ್ದು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ನನಗೆ ಸಿಕ್ತಿದೆ ಅಂತ ಹೇಳ್ಬೋದು. ಸೊ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀವಿ. ಇಟ್ ಈಸ್ ಎ ಅನ್ಲಿಮಿಟೆಡ್ ಎಕಾಲಜಿಕಲ್ ರೆಂಡರ್ ಅಂತ ಹೇಳ್ತೀವಿ. ಸೊ ಎಕಾಲಜಿಯಿಂದ ನಾವು ಬಯೋಡೈವರ್ಸಿಟಿ ಏನೊಂದು ಪಡ್ಕೊಳ್ತಾ ಇದೀವಿ ಅದು ಅನ್ಲಿಮಿಟೆಡ್ ಆಗಿ ಲೈಫ್ ಲಾಂಗ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋದ್ರು. ಫಾರ್ ದಿ ಸೇಕ್ ಆಫ್ ಹ್ಯೂಮನ್ ವೆಲ್ಫೇರ್. ಓಕೆನಾ, ಸೊ ಹ್ಯೂಮನ್ ಬೀಯಿಂಗ್ಸ್ ಬದುಕೋಸ್ಕರ ಅನ್ಲಿಮಿಟೆಡ್ ಆಗಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನಾನು ಬಯೋಡೈವರ್ಸಿಟಿ ಅಥವಾ ನೇಚರ್ ಇಂದ ಪಡ್ಕೊಳ್ತಿದ್ದೀನಿ ಅಂತ ನಾನು ಹೇಳ್ತಾ ಹೋಗೋದು. ಸೊ ಯಾವ್ದು ಆ ರೀತಿಯಾದ ಅನ್ಲಿಮಿಟೆಡ್ ಆಗಿ ಸಿಗ್ತಕ್ಕಂಥ ಬ್ರಾಡ್ ಯುಟಿಲಿಟೇರಿಯನ್ ಪ್ರಾಡಕ್ಟ್ ಏನು ಕಾಂಪೋನೆಂಟ್ ಗಳು ಯಾವ್ದನ್ನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ, ನಥಿಂಗ್ ಬಟ್ ದಟ್, ಫಸ್ಟ್ ನಾವು ಬದುಕಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಕಾಂಪೋನೆಂಟ್ ಅಂದ್ರೆ ಸೊ ನಥಿಂಗ್ ಬಟ್ ದಟ್ ಆಕ್ಸಿಜನ್ ಅಂತ ಹೇಳ್ಬೋದು. ಓಕೆ, ಸೊ ಆಕ್ಸಿಜನ್ ಅವಶ್ಯಕತೆ ಎಲ್ಲಾದ್ರೂ ಕೂಡ ಇದೆ. ಸೊ ನಮಗೆ ಗೊತ್ತಿರೋ ವೈ ಶುಡ್ ವಿ ನೀಡ್ ಆಕ್ಸಿಜನ್ ಅಂತ ಹೇಳ್ತಾರೆ, ಫಾರ್ ಅವರ್ ಸರ್ವೈವಬಿಲಿಟಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಆಕ್ಸಿಜನ್ ಏನಕ್ಕೆ ಬೇಕು ಅಂತ 10th 9th ಫಸ್ಟ್ PUC ಎಲ್ಲ 3 ರಿಂದ 4 ಹೈಸ್ಕೂಲ್ ನಾವು ತಿಳ್ಕೊಂಡ್ ಬಂದಿದ್ದೀವಿ. ಓಕೆ, ವೈ ಶುಡ್ ವಿ ನೀಡ್ ಎ ಆಕ್ಸಿಜನ್ ಅಂತ. ಸೊ ಲೈಕ್ ದಟ್ ವೇ, ಸೊ ಆಕ್ಸಿಜನ್ ಅನ್ನೋದು ನಮಗೆ ಬ್ರಾಡ್ ಯುಟಿಲಿಟೇರಿಯನ್ ಅನ್ಲಿಮಿಟೆಡ್ ಆಗಿ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ನಮಗೆ ಆಕ್ಸಿಜನ್ ಅನ್ನೋದು ಎಲ್ಲಿಂದ ಸಿಗ್ತಿದೆ ಅಂದ್ರೆ, ಇಫ್ ಯು ಕಮ್ ಟು ದಟ್ ಅಮೆಜಾನ್ ರೈನ್ ಫಾರೆಸ್ಟ್. ಸೊ ಅಮೆಜಾನ್ ರೈನ್ ಫಾರೆಸ್ಟ್ ಏನಿದೆ, ಸಾರಿ the Amazon rainforest now we call it as lung of the earth ಅಂತ ಹೇಳಿ. ಓಕೆ, lungs of the earth ಏನೊಂದು ಭೂಮಿಯ ಒಂದು ಶ್ವಾಸಕೋಶ ಅಂತ ನಾನು ಕರಿತೀನಿ. ಏನಕ್ಕೆ ಆ ರೀತಿಯಾಗಿ ಕರಿತೀನಿ ಅಂತ ಹೇಳ್ತಾರೆ, ಇಟ್ ಮೀನ್ಸ್ ದಟ್ ದ ಅಮೆಜಾನ್ ರೈನ್ ಫಾರೆಸ್ಟ್ is producing the 20% of oxygen required for this world. ಓಕೆನಾ, ಸೊ ಅಮೆಜಾನ್ ರೈನ್ ಫಾರೆಸ್ಟ್ is producing 20% of oxygen. Okay, 20% of oxygen required for this world. ಈ ಒಂದು ಭೂಮಿಗೆ ಈ ಒಂದು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ 20% ಆಫ್ ಆಕ್ಸಿಜನ್ ಅನ್ನ ಅಮೆಜಾನ್ ರೈನ್ ಫಾರೆಸ್ಟ್ ಒಂದೇ ಪ್ರೊಡ್ಯೂಸ್ ಮಾಡ್ತಿದೆ. ಓಕೆ, ಅಮೆಜಾನ್ ಒಂದೇ ಒಂದು ಫಾರೆಸ್ಟ್ ಇಂದ 20% ಈ ಒಂದು ಪ್ರಪಂಚದಲ್ಲಿ ಬೇಕಾದಂತ ಒಂದು ಆಕ್ಸಿಜನ್ ಅವಶ್ಯಕತೆಗೆ 20% ಅಷ್ಟು ಆಕ್ಸಿಜನ್ ವಾಟ್ ಎವರ್ ದಟ್ ಈ ಒಂದು ಅಮೆಜಾನ್ ರೈನ್ ಫಾರೆಸ್ಟ್ ಯುಟಿಲೈಸ್ ಪ್ರೊಡ್ಯೂಸ್ ಮಾಡ್ತಿದೆ ಅಂತ, ಅದರಿಂದ ಒಂದು ರೈನ್ ಫಾರೆಸ್ಟ್ ನಮಗೆ ಸಿಗ್ತಿದೆ ಅಂತ ನಾವು ಹೇಳ್ತಾ ಹೋದು. ಸೊ ಅದಕ್ಕೆ ನಾವು ಹೇಳೋದು ಕಾಡನ್ನು ಉಳಿಸಿ ಅಂದ್ರೆ ನಾನು ಜೀವಿಸಲಿಕ್ಕೆ ಏನು ಆಕ್ಸಿಜನ್ ಅವಶ್ಯಕತೆ ಇದೆ ಅದು ನನಗೆ ನನ್ನ ಫಾರೆಸ್ಟ್ ಇಂದ ನನಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇವನ್ ದಟ್ 10 ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಇನ್ನೊಂದು ಎಷ್ಟೋ ಪ್ರಮಾಣದ ಆಕ್ಸಿಜನ್ ಇದೆಯೋ ಆ ಒಂದು 10 ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಅಷ್ಟು ಒಂದು ಆಕ್ಸಿಜನ್ ಪ್ರಮಾಣದಲ್ಲಿ 20% ಅಷ್ಟು ಬರೀ ಅಮೆಜಾನ್ ಫಾರೆಸ್ಟ್ ಇಂದ ನಮಗೆ ಸಿಗ್ತಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಲೈಕ್ ದಟ್, ಸೊ ಅಷ್ಟು ಒಂದು ಈಸಿ ಆಗ್ತಿದೆ. ಆಕ್ಸಿಜನ್ ಬಿಡಿಸ ನಾನು ಆರಾಮಾಗಿ ಮಾಡ್ಕೊಂಡಿದ್ದೀನಿ ಸಿಗ್ತಿದೆ ಅಂತ ಹೇಳ್ತಾರೆ. ಇಫ್ ವಿ ಆರ್ ಗಿವಿಂಗ್ ಪೇಯಿಂಗ್ ಫಾರ್ ಆಕ್ಸಿಜನ್, ನಾವೇನಾದ್ರು ಆಕ್ಸಿಜನ್ ಗೆ ನಾವು ದುಡ್ಡು ಕೊಟ್ಟು ತಗೊಳ್ಳೋ ಆಗಿದ್ರೆ ಇಟ್ ಈಸ್ ಜಸ್ಟ್ ಒಂದು ನಮ್ಮ ಒಂದು ನಾಲೆಜ್ ಅಷ್ಟೇನೆ. ಸೊ ಎಕನಾಮಿಕ್ ವ್ಯಾಲ್ಯೂ ಪ್ರೆಸೆಂಟ್ ಏನಾದ್ರು ನಮ್ಮ ಒಂದು ಹಾಸ್ಪಿಟಲ್ಸ್ ಸಿಲಿಂಡರ್ಸ್ ಫಿಕ್ಸ್ ಮಾಡ್ತಾರೆ, ಆಕ್ಸಿಜನ್ ಫ್ರೀ ಆಗಿ ಮಾಡಲ್ಲ, ಅದು ಕೂಡ ಬಿಲ್ ಮಾಡ್ತಾರೆ. ಎಷ್ಟು ಒಂದು ಬಿಲ್ ಇದೆ ಅಂದ್ರೆ ಎಕನಾಮಿಕ್ ವ್ಯಾಲ್ಯೂ ಆಫ್ ಆಕ್ಸಿಜನ್ ವಿಷಯಕ್ಕೆ ಬಂದ್ರೆ, ಸೊ ಎಕನಾಮಿಕ್ ವ್ಯಾಲ್ಯೂ ಆಫ್ ಆಕ್ಸಿಜನ್ ವಿಷಯಕ್ಕೆ ಬಂದ್ರೆ, ಆಕ್ಸಿಜನ್ ಎಕನಾಮಿಕ್ ವ್ಯಾಲ್ಯೂ ವಿಷಯಕ್ಕೆ ಬಂದ್ರೆ, ಸೊ ಇಟ್ ಕಂಪೇರ್ ಟು ದಟ್ ಆಕ್ಸಿಜನ್ ಸಿಲಿಂಡರ್. ಓಕೆನಾ, ಸೊ ಒಂದು ಸಿಲಿಂಡರ್ ಗೆ ಎಷ್ಟು ಒಂದು ಕಾಸ್ಟ್ ಅನ್ನ ಮಾಡ್ತಾರೆ ಅಂತಂದ್ರೆ, ಸೊ ಒಂದು ಆಕ್ಸಿಜನ್ ಸಿಲಿಂಡರ್ ಗೆ ಸೊ ಇಟ್ ಈಸ್ ಕಾಸ್ಟ್
about that 402. Okay, yes, I think so. Yes, $402.40. I am not telling that money which rupees are there, dollars per month. Okay, so ಒಂದು ತಿಂಗಳಿಗೆ ನಾನು ದುಡ್ಡು ಕೊಟ್ಟು ಆಕ್ಸಿಜನ್ ತಗೊಂಡು ಆಗಿದ್ರೆ ಆಕ್ಸಿಜನ್ ಸಿಲಿಂಡರ್ ಏನು ಸಿಗುತ್ತೆ ಆ ಒಂದು ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ $402.40 ಅಷ್ಟು ದುಡ್ಡನ್ನ ಕೊಟ್ಟು ನಾನು ಆಕ್ಸಿಜನ್ ಕೊಡಬೇಕಾಗುತ್ತೆ. ಅಷ್ಟು ಒಂದು ಪ್ರಮಾಣವಾದ ಒಂದು ಆಕ್ಸಿಜನ್ ಏನು ಹ್ಯೂಮನ್ ಬೀಯಿಂಗ್ಸ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಸೊ ಇಷ್ಟು ಒಂದು ವ್ಯಾಲ್ಯೂ, ಸೊ $402.40 ಅಂತ ಹೇಳಿದ್ರೆ $1ಗೆ ಅವರು ನಮ್ಮ ಒಂದು ರೂಪೀಸ್ 78 to 79 rupees ಆಗುತ್ತೆ. ಸೊ ಅದನ್ನೇ $402ಗೆ ನಾನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಮೋರ್ ದ್ಯಾನ್ 20,000 30,000 ಅಷ್ಟು ಆಗುತ್ತೆ. ಓಕೆನಾ? ಸೊ ನಾನೇನಾದ್ರು ದುಡ್ಡು ಕೊಟ್ಟು ಆಕ್ಸಿಜನ್ ಪಡ್ಕೊಳ್ಳೋಗಿದ್ರೆ 20,000 to 30,000 ರೂಪಾಯಿನ ಒಂದು ತಿಂಗಳಿಗೆ ಆಕ್ಸಿಜನ್ಗೆ ನಾನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅಷ್ಟು ಪ್ರಮಾಣವಾಗಿ ನಮ್ಗೆ ಆಕ್ಸಿಜನ್ ಅವಶ್ಯಕತೆ ಇದೆ. ಅಷ್ಟು ಒಂದು ಆಕ್ಸಿಜನ್ ನಮಗೆ ಯಾವುದೇ ಬೆಲೆ ಕೊಟ್ಟರೆ ನಮಗೆ ಈಸಿಯಾಗಿ ಈ ಒಂದು ಬಯೋಡೈವರ್ಸಿಟಿ ಅಥವಾ ನೇಚರಿಂದ ನಮಗೆ ಸಿಗ್ತಿದೆ ಅಂತ ಹೇಳ್ತಾ ಹೋಗೋದು. ಸೊ ಇದೊಂದು ಬ್ರಾಡ್ ಆಗಿ ಏನೊಂದು ಬಯೋಡೈವರ್ಸಿಟಿ ಒಂದು ಕಾಂಪೊನೆಂಟ್ ನಾನು ಯುಟಿಲೈಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದು ಬಂದ್ರೆ ಪಾಲಿನೇಷನ್ ಅನ್ನೋದು ಕೂಡ ಅಷ್ಟೇ ಬ್ರಾಡ್ಲಿ ಯುಟಿಲಿಟೇರಿಯನ್ ಆಗುವಂಥದ್ದು ಅಂತ ನಾನು ಹೇಳ್ತೀನಿ. ಓಕೆ, ಬ್ರಾಡ್ಲಿ ಯುಟಿಲಿಟೇರಿಯನ್ ಅಂತ ನಾನು ಹೇಳ್ಬೋದು. ಓಕೆ, ಪಾಲಿನೇಷನ್ ಅಂತಕ್ಕಂಥದ್ದು ಪ್ರಾಡಕ್ಟ್ ಏನಕ್ಕೆ ಬರ್ತೀನಿ. ಸೊ ಪಾಲಿನೇಷನ್ ಇಂದ ನಮ್ಮೊಂದು ನೇಚರ್ ಎಷ್ಟೊಂದು ವ್ಯಾಲ್ಯೂ ಇದೆಯಾ? ಅಫ್ಕೋರ್ಸ್ ಇದೆ. ಸೊ ಪ್ರಾಡಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ಸ್ ದ ಬೆನಿಫಿಟ್ ಆಫ್ ದಿ ಪಾಲಿನೇಷನ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಪಾಲಿನೇಷನ್ ಬಂದ್ರೆ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ಲಾಂಟ್ಸ್ ಆರ್ ಡೆವಲಪಿಂಗ್ ಆರ್ ಗ್ರೋಯಿಂಗ್ ಬೈ ದ ಹೆಲ್ಪ್ ಆಫ್ ದಿ ಪಾಲಿನೇಷನ್ ಅಂತ ಹೇಳ್ತಾ ಹೋಗೋದು. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ಲಾಂಟ್ಸ್ ಆರ್ ಕ್ರಾಪ್ ಪ್ಲಾಂಟ್, ಎಸ್ಪೆಷಲಿ ಕ್ರಾಪ್ ಪ್ಲಾಂಟ್ಸ್ ಅಥವಾ ಎಕನಾಮಿಕ್ ಬೆನಿಫಿಟ್ ಇರ್ತಕ್ಕಂಥ ಒಂದು ಕ್ರಾಪ್ ಪ್ಲಾಂಟ್ಸ್ ಗ್ರೋತ್ ಆಗ್ತಿದೆ, ರಿಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ಅದರ ಮೇಜರ್ ರೀಸನ್ ನಥಿಂಗ್ ಬಟ್ ದಟ್ ಪಾಲಿನೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಪಾಲಿನೇಷನ್ ಆದರೆ ಕೆಲವೊಂದು ಪ್ಲಾಂಟ್ಗಳು ಬೆಳೀಲಿಕ್ಕೆ ಸಾಧ್ಯ ಅಥವಾ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಅಪಾರ್ಟ್ ಫ್ರಮ್ ದಟ್ ಪಾಲಿನೇಷನ್ ಆಗಲಿಲ್ಲ ಅಂದ್ರೆ ವಾಟರ್ ದ ಪಾಲಿನೇಷನ್ ಅಂತ ಆಲ್ರೆಡಿ ಗೊತ್ತಿದೆ. ಓಕೆ, ಪೋಲಾರ್ ಗ್ರೇಸ್ ಟ್ರಾನ್ಸ್ಫರ್ ಆಗುತ್ತೆ. ಆ ಒಂದು ಪೋಲಾರ್ ಗ್ರೇಸ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಎಷ್ಟೋ ರೀತಿಯಾದ ಕ್ರಾಪ್ ಪ್ಲಾಂಟ್ಸ್ ಗಳು ಬೆಳೀಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಆಪಲ್ ಏನಿದೆ. ಓಕೆ, ಆಪಲ್ ಇಟ್ ಇಸ್ ಶುಡ್ ಬಿ ಪಾಲಿನೇಷನ್ ಮುಖಾಂತರನೇ ಪೋಲಾರ್ ಗ್ರೇಸ್ ಟ್ರಾನ್ಸ್ಫರ್ ಆಗಬೇಕು. ಓಕೆನಾ? ಸೊ ಎಸ್ಪೆಷಲಿ ಅನಿಮಲ್ಸ್ ಇಂದ ಪಾಲಿನೇಷನ್ ಅಂತ ಆಗಬೇಕು. ಮ್ಯಾಂಗೋ ಇಟ್ ಶುಡ್ ಬಿ ಎಫೆಕ್ಟಿವ್ಲಿ ಪಾಲಿನೇಷನ್. ಬೆರಿ ಸ್ಟ್ರಾಬೆರಿ ಅಂತೀವಿ ಅಥವಾ ಬ್ಲಾಕ್ ಬೆರೀಸ್ ಅಂತ ನಾವೇನ್ ತಿಂತಾ ಇದೀವಿ ಅಲ್ಲ, ಇಟ್ ಶುಡ್ ಬಿ ಪಾಲಿನೇಷನ್ ಆದ್ರೆ ಮಾತ್ರ ಏನಾದ್ರು ಪ್ಲಾಂಟ್ಸ್ ಅನಿಮಲ್ಸ್ ನ ಒಂದು ಸಹಾಯದಿಂದ ವಿಂಡಲ್ಲಿ ಅದು ಟ್ರಾನ್ಸ್ಫರ್ ಆಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಮಾಲಿಕ್ಯುಲರ್ ವೇಟ್ ಜಾಸ್ತಿ ಇರುತ್ತೆ ಆ ಒಂದು ಪೋಲಾರ್ ಗ್ರೇಸ್. ಆ ಒಂದು ನಿಟ್ಟಿನಲ್ಲಿ ಸೊ ಎಷ್ಟೋ ರೀತಿಯಾದ ಅನಿಮಲ್ಸ್ ಗಳು ಅಥವಾ ಇನ್ಸೆಕ್ಟ್ಸ್ ಗಳಿಗೆ ಈ ಒಂದು ಪಾಲಿನೇಷನ್ ನಲ್ಲಿ ಇನ್ವಾಲ್ವ್ ಆಗ್ತಿದೆ. ಪಾಲಿನೇಷನ್ ನಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಕೆಲವೊಂದು ಕ್ರಾಪ್ ಪ್ಲಾಂಟ್ ಗಳು ನಾವು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅದೇನು ಬೇಡ, ಕಾಫಿ ಏನಿದೆ ಓಕೆ, ಆ ಒಂದು ಕಾಫಿ ಅನ್ನೋದು ಪಾಲಿನೇಷನ್ ಪೋಲಾರ್ ಗ್ರೇಸ್ ವಿಂಡ್ ಅಥವಾ ಯಾವ್ದಾದ್ರು ಇನ್ಸೆಕ್ಟ್ ಮುಖಾಂತರನೇ ಟ್ರಾನ್ಸ್ಫರ್ ಆಗಬೇಕು. ಸೊ ನಾನು ಏನು ಬೈ ಹ್ಯಾಂಡ್ ನಾನು ಪಾಲಿನೇಟ್ ಮಾಡ್ತೀನಿ ಅಂದ್ರೆ ಇಟ್ ನೆವರ್ ಅಕ್ಕರ್ ಅಂತ ನಾವು ಹೇಳ್ತಾ ಹೋದು. ಲೈಕ್ ದಟ್ ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಏನು ನಾನು ಕ್ರಾಪ್ ಪ್ಲಾಂಟ್ಸ್ ನಾನು ಪಡ್ಕೊಳ್ತೀನಿ ಅಂದ್ರೆ ಅದು ಪಾಲಿನೇಷನ್ ಆಗಬೇಕು. ಆ ಒಂದು ಪಾಲಿನೇಷನ್ ಆಗಬೇಕು ಅಂದ್ರೆ ಕೆಲವೊಂದು ಅನಿಮಲ್ಸ್ ಗಳ ಅವಶ್ಯಕತೆ ಇರುತ್ತೆ. ಲೈಕ್ ದ ವಿಚ್ ಕೈಂಡ್ ಆಫ್ ದಿ ಅನಿಮಲ್ಸ್ ಆರ್ ಇನ್ಸೆಕ್ಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಪಾಲಿನೇಷನ್ ಅಂತ ಬರ್ತಕ್ಕಂಥ ಒಂದು ಇನ್ಸೆಕ್ಟ್ ಅಂದ್ರೆ ಹನಿಬೀ. ಓಕೆ, ಸೊ ಆ ಒಂದು ಹನಿಬೀ ಏನಿದೆ ಬರೀ ನೆಟ್ ಅನ್ನ ಕಲೆಕ್ಟ್ ಮಾಡೋದಷ್ಟೇ ಅಲ್ಲ, ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಟ್ರಾನ್ಸ್ಫರ್ ಆಫ್ ದಿ ಪೋಲನ್ ಗ್ರೇನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಅದೊಂದು ಹನಿಬೀ ಅನ್ನೋದು ಒಂದು ಆರ್ಗಾನಿಸಮ್ ಅಂತ ನಾವು ಹೇಳ್ತಾ ಹೋದು. ಸೊ ನೆಕ್ಸ್ಟ್ ದಟ್ ವೈಲ್ಡ್ ಬೀಸ್ ಅಂತ ಹೇಳ್ತೀವಿ. ಹನಿಬೀಸ್ ಬೇರೆ ಇರುತ್ತೆ. ಸೊ ಕಾರ್ಡ್ ಜೇನ್ ನಾಟ್ ಜೇನ್ ಅಂತ ನಾವೇನ್ ಕರಿತೀವಿ. ವೈಲ್ಡ್ ಬೀಸ್ ಅನ್ನೋದು ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ನೆಕ್ಸ್ಟ್ ದಟ್ ಬಟರ್ಫ್ಲೈಸ್ ಗಳು, ಓಕೆ, ಬಟರ್ಫ್ಲೈಸ್ ಗಳು ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಇನ್ಕ್ಲೂಡಿಂಗ್ ದಟ್ ಸೆಲೆಕ್ಟೆಡ್ ಬರ್ಡ್ಸ್ ಗಳು ಅಷ್ಟೇ ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಲೈಕ್ ದಟ್ ಈ ರೀತಿಯಾದ ಒಂದು ಬಯೋಡೈವರ್ಸಿಟಿ ಜೀವ ವೈವಿಧ್ಯಕ್ಕಂತ ಒಂದು ಜೀವಿಗಳು ಸೊ ಇನ್ವಾಲ್ವ್ ಆದ್ರೆ ಮಾತ್ರ ಎಷ್ಟೋ ರೀತಿಯಾದ ಕ್ರಾಪ್ ಪ್ಲಾಂಟ್ಸ್ ಗಳು ಪಾಲಿನೇಷನ್ ಆಗಲಿಕ್ಕೆ ಸಾಧ್ಯ, ಗ್ರೋತ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋದು. ಸೊ ಇದನ್ನು ಕೂಡ ಅಷ್ಟೇ ಬ್ರಾಡ್ಲಿ ಇದರಲ್ಲಿ ಏನಿರುತ್ತೆ, ಇಟ್ ಇಸ್ ಅನ್ಲಿಮಿಟೆಡ್. ಎಲ್ಲಿವರೆಗೂ ಈ ಒಂದು ಪ್ರಾಣಿಗಳಿಂದ ಎಲ್ಲರಿಗೂ ಪ್ಲಾಂಟ್ಸ್ ಇರುತ್ತೆ ಎಲ್ಲರೂ ಪಾಲಿನೇಷನ್ ಆಗಿ ನಾನು ಪ್ರಾಡಕ್ಟ್ ನ ಪಡ್ಕೊಳ್ತಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ಬೋದು. ಇದೊಂದು ರೀಸನ್ ಅಂತ ಹೇಳ್ತಾ ಇರ್ತೀವಿ. ಸೊ ಮತ್ತೊಂದು ವ್ಯಾಲ್ಯೂ ವಿಷಯಕ್ಕೆ ಬಂದ್ರೆ ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಎಸ್ಥೆಟಿಕ್ ವ್ಯಾಲ್ಯೂ? ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದಟ್ ನಾನು ಅವಾಗಲೇ ಹೇಳಿದಾಗ ಸೊ ಇಲ್ಲಿ ಮೆನ್ಷನ್ ಮಾಡಿರೋದು ರೀಕ್ರಿಯೇಷನಲ್ ವ್ಯಾಲ್ಯೂ ಅಂತ
ಅಂತ ಹೇಳ್ತೀವಿ. ಲೈಕ್ ದಟ್ ಅದನ್ನೇ ನಾವು ಹೇಳ್ತಾ ಹೋಗ್ತೀವಿ. ಸೊ ದ ಬಯೋಡೈವರ್ಸಿಟಿ ಹ್ಯಾವಿಂಗ್ ದಿ ಗ್ರೇಟೆಸ್ಟ್ ಎಸ್ಥೆಟಿಕ್ ಅಂಡ್ ದಿ ರಿಕ್ರಿಯೇಷನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಬಯೋಡೈವರ್ಸಿಟಿಗೆ ಎಸ್ಥೆಟಿಕ್ ಅಥವಾ ರಿಕ್ರಿಯೇಷನಲ್ ವ್ಯಾಲ್ಯೂ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಏನಂದ್ರೆ ರಿಕ್ರಿಯೇಷನಲ್ ವ್ಯಾಲ್ಯೂ ಅಂದ್ರೆ ಅಥವಾ ಎಸ್ಥೆಟಿಕ್ ವ್ಯಾಲ್ಯೂ ಅಂದ್ರೆ ಏನು? So whatever that the many peoples are involving in the so different kinds of activities ಅಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ. ಯಾವ ರೀತಿಯಾದಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂದ್ರೆ ಹೈಕಿಂಗ್ ಇರ್ಬೋದು, ಕ್ಯಾಂಪಿಂಗ್ ಇರ್ಬೋದು, ಓಕೆ, ಫೈರ್ ಕ್ಯಾಂಪಿಂಗ್ ಇರ್ಬೋದು, ಫಾರೆಸ್ಟ್ ಏನೊಂದು ಟ್ರಕ್ಕಿಂಗ್ ಇರ್ಬೋದು, ಅಥವಾ ವಾಚಿಂಗ್ ಇರ್ಬೋದು, ಅಥವಾ ಪೆಟ್ ಕೀಪಿಂಗ್ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಅದೆಲ್ಲ ಕೂಡ ಅಷ್ಟೇ ಎಸ್ಥೆಟಿಕ್ ವ್ಯಾಲ್ಯೂನ ಕೊಡ್ತಾ ಹೋಗ್ತೀವಿ. ಸೊ ಬೈ ದ ಹೆಲ್ಪ್ ಆಫ್ ದಿ ಗಾರ್ಡನ್, ಸೊ ನಾನೊಂದು ತೋಟಗಾರಿಕೆ ಮಾಡೋದ್ರಿಂದ ಎಷ್ಟೋ ರೀತಿಯಾದ ಬಯೋಡೈವರ್ಸಿಟಿ ನಾನು ಪಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ದಟ್ ಪೆಟ್ ಕೀಪಿಂಗ್ ಅಂತ ಹೇಳ್ತೀವಿ. ಓಕೆ, ಸಾಕು ಪ್ರಾಣಿಗಳನ್ನ ಸಾಕೋದ್ರಿಂದ, ಓಕೆ, ಪೆಟ್ ಕೀಪಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಗಾರ್ಡನಿಂಗ್ ರೀತಿಯಾದ ಒಂದು ಪ್ಲಾಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ನೇಚರ್ ಅಂತ ಹೇಳ್ಬೋದು. ಸೊ ನನ್ನ ಒಂದು ಯಾವ್ದೋ ಒಂದು ಕುಂಡದಲ್ಲಿ ಏನೊಂದು ಹೂ ಕುಂಡದಲ್ಲಿ ಯಾವ್ದೋ ಒಂದು ಗಿಡ ಬೆಳೆಸ್ತಾ ಇದ್ದೀನಿ, ತುಂಬಾನೇ ವ್ಯಾಲ್ಯೂ ಇದೆ ಅಥವಾ ತುಂಬಾ ರೇರ್ ಆಗಿರ್ತಕ್ಕಂಥ ಒಂದು ಪ್ಲಾಂಟ್, ಅದನ್ನ ನಾನು ಮೇಂಟೈನ್ ಮಾಡ್ತಾ ಇದ್ರೆ ಇಟ್ ಇಸ್ ಅ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ನಾನು ಒಂದು ಆರ್ಗನಿಸಮ್ ನಾನು ಪ್ರೊಟೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಹೌದು. ಸೊ ಅದೊಂದು ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪೆಟ್ ಕೀಪಿಂಗ್ ಯಾವ್ದೋ ರೀತಿಯಾದ ಆರ್ಗನಿಸಮ್ಸ್, ನಮ್ಮ ಒಂದು ಇಂಡಿಯಾದಲ್ಲಿ ಎಲ್ಲಾ ರೀತಿಯಾದ ಆರ್ಗನಿಸಮ್ಸ್ ಒಂದು ಪೆಟ್ ಆಗಿ ಪಡ್ಕೊಳ್ಳೋಕೆ ಅವಕಾಶ ಇಲ್ಲ. ಓಕೆ, ಸೊ ಅನಿಮಲ್ ಬರುತ್ತೆ. ಓಕೆ, ಅನಿಮಲ್ ಎಸ್ಥೆಟಿಕ್ ವ್ಯಾಲ್ಯೂಗಳು ಬರುತ್ತೆ. ಸೊ ಅಥವಾ ಅನಿಮಲ್ ಏನಂದ್ರೆ ಎಥಿಕಲ್ ಇಶ್ಯೂಸ್ ಬರುತ್ತೆ. ಓಕೆ, ಸೊ ವಾಟ್ ಎವರ್ ದಟ್ ಕೆಲವೊಂದು ಸೆಲೆಕ್ಟೆಡ್ ಅನಿಮಲ್ಸ್ ನಾನು ಪೆಟ್ ಕೀಪಿಂಗ್ ಇರ್ಬೋದು, ಅಥವಾ ಏನೊಂದು ಸ್ಯಾಂಚುರೀಸ್ ಇರ್ಬೋದು, ಅಥವಾ ಝೂ ಇರ್ಬೋದು, ಅಲ್ಲಿ ನಾನು ಇರ್ಬೋದು. ಮೀನ್ಸ್ ದಟ್ ರೇರ್ ಸ್ಪೀಶೀಸ್. ಸೊ ವಿನಾಶ ಆಗ್ತಿರೋದಕ್ಕೆ ನಾನು ಏನಂದ್ರೆ ಅದನ್ನ ಪೆಟ್ ಕೀಪಿಂಗ್ ಅಥವಾ ಏನೊಂದು ಪ್ರೋಸೆಸ್ ನ ಮೇಂಟೆನೆನ್ಸ್ ನ ಮಾಡ್ತಾ ಹೋಗ್ತೀನಿ. ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇರ್ಬೋದು, ಸ್ಯಾಂಚುರೀಸ್ ಮಾಡೋದ್ರಿಂದ, ಅಥವಾ ನ್ಯಾಷನಲ್ ಪಾರ್ಕ್ಸ್ ಅನ್ನು ಮಾಡೋದ್ರಿಂದ, ಝೂ ಮಾಡೋದ್ರಿಂದ, ಅಥವಾ ಬೊಟಾನಿಕಲ್ ಗಾರ್ಡನ್ ನ ಮಾಡೋದ್ರಿಂದ, ಲೈಕ್ ದಟ್ ಆ ರೀತಿಯ ಪ್ರೊಟೆಕ್ಟಿಂಗ್ ಪ್ರೋಸೆಸ್ ನ ನಾನು ಮಾಡೋದ್ರಿಂದ ಎಷ್ಟೋ ರೀತಿಯಾದ ಬಯೋಡೈವರ್ಸಿಟಿ ನಾನು ಉಳಿಸ್ಕೊಳ್ಬಹುದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ತಾ ಹೋಗ್ತೀವಿ. ರೀಕ್ರಿಯೇಟ್ ಮಾಡ್ತೀನಿ ಅಥವಾ ಸೊ ಅದನ್ನ ಗಾರ್ಡನಿಂಗ್ ಅಥವಾ ಪೆಟ್ ಕೀಪಿಂಗ್ ನ ಮಾಡಿ, ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಹೋಗೋದು. ಸೊ ಇದನ್ನ ನಾವು ಬ್ರಾಡ್ ಡಿಟೈಲ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದೆಲ್ಲದೂ ಕೂಡ ಅಷ್ಟೇ ನಾನು ಒಂದು ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ಬೇಕಾಗುತ್ತೆ ಕನ್ಸರ್ವೇಷನ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ಬೋದು. ಈ ಒಂದು ನಿಟ್ಟಿನಿಂದ ಸೊ ಆ ಒಂದು ಆರ್ಗನಿಸಮ್ಸ್ ವಿನಾಶ ಆಗಬಾರ್ದು, ಆ ಒಂದು ಕಾರಣದಿಂದ ನಾನು ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು ವಾಟ್ ದಟ್ ಬ್ರಾಡ್ಲಿ ಯುಟಿಲಿಟೇರಿಯನ್ ಅಂತ ಹೇಳ್ತಾ ಹೋದು. ಸೊ ಮೂರನೇ ಏನದು ಯುಟಿಲಿಟೇರಿಯನ್ ವಿಷಯಕ್ಕೆ ಬಂದ್ರೆ ಸೊ ಎಥಿಕಲ್ ಯುಟಿಲಿಟೇರಿಯನ್ ಅಂತ ಕರೀತಾ ಹೋಗ್ತೀವಿ. ಸೊ ಎಥಿಕಲ್ ಯುಟಿಲಿಟೇರಿಯನ್ ಅಂತ ಬರ್ತಾವಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ದ ಮ್ಯಾನ್ ಹ್ಯಾಸ್ prepared a kind of rules and regulation for the sake of for the protection of for the conserve the biodiversity. Okay, so it is said to be a like that, you know, the ethical aspects anta helta hogodu. Okay, so ethical ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಪಾರಂಪರಿಕವಾಗಿ ಬರ್ತಿರ್ತಕ್ಕಂಥ ಒಂದು ಕೆಲವೊಂದು ಏನೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ನಿಯಮಗಳನ್ನ ನಾನು ಪಾಲಿಸ್ತಾ ಹೋಗ್ತಿದ್ದೀನಿ. ಸೊ ಅದನ್ನ ಪಾರಂಪರಿಕವಾಗಿ ಬರ್ತಕ್ಕಂಥ ಒಂದು ನಿಯಮಗಳನ್ನ ಪಾಲಿಸ್ತಾ ಹೋಗ್ತೀವಿ. ಅದನ್ನ ನಾವು ಎಥಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನಕ್ಕೆ ಈ ರೀತಿಯ ಒಂದು ಎಥಿಕಲ್ ಆಸ್ಪೆಕ್ಟ್ಸ್ ಅನ್ನ ಫಾಲೋ ಮಾಡ್ತೀನಿ, ಪ್ರಿಪೇರ್ ಮಾಡ್ತೀನಿ ಅಂದ್ರೆ ಫಾರ್ ದಿ ಸೇಕ್ ಆಫ್ ಕನ್ಸರ್ವ್ ದಿ ಬಯೋಡೈವರ್ಸಿಟಿ. ಓಕೆ, ಫಾರ್ ದಿ ಸೇಕ್ ಆಫ್ ಕನ್ಸರ್ವ್ ದಿ ಬಯೋಡೈವರ್ಸಿಟಿ. ಓಕೆ, ಸೊ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಲಿಕ್ಕೆ ಅಥವಾ ರಕ್ಷಣೆ ಮಾಡಲಿಕ್ಕೆ, ಜೀವವೈವಿಧ್ಯತೆ ರಕ್ಷಣೆ ಮಾಡಲಿಕ್ಕೆ ಕೆಲವೊಂದು ಪಾರಂಪರಿಕವಾಗಿರ್ತಕ್ಕಂಥ ನಿಯಮಗಳನ್ನ ನಾನು ಮಾಡ್ಕೊಂಡಿದ್ದೀನಿ, ಅದನ್ನೇ ಪಾಲಿಸ್ತಾ ಬರ್ತಾ ಇದ್ದೀನಿ. ಸೊ ಅದನ್ನ ನಾವು ಎಥಿಕಲ್ ಯುಟಿಲಿಟೇರಿಯನ್ ಅಂತ ಹೇಳ್ತೀವಿ. ಸೊ ಅದರಿಂದ ಇರ್ತಕ್ಕಂಥ ರೀಸನ್ ಅಂದ್ರೆ ಆ ಒಂದು ಜೀವವೈವಿಧ್ಯತೆಯನ್ನ ನಾನು ಅದನ್ನ ರಕ್ಷಣೆ ಮಾಡ್ತಾ ಹೋಗ್ಬೇಕು. ಸೊ ಆ ಒಂದು ಬೆನಿಫಿಟ್ಸ್ ನ ವಿಷಯಕ್ಕೆ ಬಂದ್ರೆ, ಅಥವಾ ಇನ್ನೊಂದು ಕನ್ಸರ್ವೇಷನ್ ಆಫ್ ದಿ ಅಥವಾ ರೂಲ್ಸ್ ಮತ್ತೆ ಎಥಿಕಲ್ ಆಸ್ಪೆಕ್ಟ್ಸ್ ನ ವಿಷಯಕ್ಕೆ ಬಂದ್ರೆ, ವಾಟ್ ಕೈಂಡ್ ಆಫ್ ದಿ ರೂಲ್ಸ್ ಅಂತ ಹೇಳ್ತಾವ್ರೆ. ಸೊ ಲೈಕ್ ದಟ್ ಯಾವ ರೀತಿಯ ರೂಲ್ಸ್ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಲೈಕ್ ದಟ್ ದ ನಾರ್ಮಲ್ ಬೆನಿಫಿಟ್ಸ್ ಥ್ರೂ. ಓಕೆ, ಕೆಲವೊಂದು ನಾರ್ಮಲ್ ಬೆನಿಫಿಟ್ಸ್ ನಾನು ಪಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ವಿ ಆರ್ ಗೆಟಿಂಗ್ ದಟ್ ನಾರ್ಮಲ್ ಬೆನಿಫಿಟ್ಸ್, ಕೆಲವೊಂದು ನಾರ್ಮಲ್ ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ತಾ ಇದ್ದೀನಿ. ಲೈಕ್ ದಟ್ ಯಾವ ರೀತಿಯಾದ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಒಂದು ಆಚರಣೆ ನಾನು ಮಾಡ್ತೀನಿ ಅಂದ್ರೆ ಲೈಕ್ ಕಲ್ಚರಲ್, ಓಕೆ, ಕಲ್ಚರಲ್ ಆಸ್ಪೆಕ್ಟ್ಸ್ ನಾನು ಫಾಲೋ ಮಾಡ್ತಾ ಹೋಗ್ತೀನಿ. ಇನ್ಕ್ಲೂಡಿಂಗ್ ದಟ್ ರಿಲಿಜಿಯಸ್, ಓಕೆನಾ, ಪಾರಂಪರಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕ ಒಂದು ಆಚರಣೆಗಳನ್ನ ಮಾಡ್ತಾ ಇದ್ದೀನಿ. ಅಥವಾ ರಿಲಿಜಿಯಸ್ ವಿಷಯಕ್ಕೆ ಬಂದ್ರೆ ಧಾರ್ಮಿಕವಾದ ಒಂದು ಆಚರಣೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ಬೋದು.
including that spiritual benefits. Okay, spiritual benefits ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಕೆಲವೊಂದು ಎಥಿಕಲ್ ಆಸ್ಪೆಕ್ಟ್ಸ್, ಎಥಿಕಲ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಧಾರ್ಮಿಕವಾದ ಆಚರಣೆ ಇರ್ಬೋದು, ಸಾಂಸ್ಕೃತಿಕ ಒಂದು ಆಚರಣೆ ಇರ್ಬೋದು, ಅಥವಾ ಸ್ಪಿರಿಚುವಲ್, ಓಕೆ, ನಂಬಿಕೆ ಇರತಕ್ಕಂಥ ಒಂದು ಆಚರಣೆಗಳಿರ್ಬೋದು. ಸೊ ಆ ರೀತಿಯಾದ ಒಂದು ಆಚರಣೆಗಳನ್ನು ಮಾಡ್ತಾ ಇದ್ರಿಂದ ಸೊ ಪ್ರತಿಯೊಂದು ಸ್ಪೀಶೀಸ್ ಕೂಡ ಅಷ್ಟೇನೆ ಸೊ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಓಕೆ, ಸೊ ಎವರಿ ಈ ಒಂದು ಆಚರಣೆಗಳನ್ನು ಮಾಡ್ತಿರೋದ್ರಿಂದ, ಈ ಒಂದು ಎಥಿಕಲ್ ಆಸ್ಪೆಕ್ಟ್ಸ್ ಅನ್ನು ಫಾಲೋ ಮಾಡ್ತಿರೋದ್ರಿಂದ ಸೊ ಯಾವ ಒಂದು ಕನ್ಕ್ಲೂಷನ್ ನಾವು ಬಂದಿದ್ದೀವಿ ಅಂದ್ರೆ ದ ಎವರಿ species having intrinsic value ಅಂತ ಕರೀತೀವಿ. ಓಕೆ, ಸೊ ಪ್ರತಿಯೊಂದು ಜೀವಿಗೂ ಕೂಡ ಅಷ್ಟೇ ಒಂದು ರೀತಿಯಾದ ಒಂದು ಪ್ರಾಮುಖ್ಯತೆ, ಒಂದು ಬೆಲೆ ಅನ್ನೋದು ಇದೆ ಅನ್ನೋದನ್ನ ನನಗೆ ಕಂಡುಕೊಂಡಿದೆ ಅಂತ ಹೇಳ್ಬೋದು. ಸೊ ಆ ರೀತಿಯಾದ ಬೆಲೆ ಅನ್ನೋದು ಕಂಡುಕೊಂಡಿದೆ ಅಂದ್ರೆ ನಥಿಂಗ್ ಬಟ್ ಕೆಲವೊಂದು ಏನೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಎಥಿಕಲ್ ವ್ಯಾಲ್ಯೂಸ್ ಏನಿದೆ, ಓಕೆ, ಪಾರಂಪರ್ಯವಾಗಿ ಬಂದಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನ, ಆಚರಣೆಗಳನ್ನ ನಾನು ಪಾಲಿಸ್ತಾ ಬರ್ತಿದ್ದೀನಿ ಅಂತ ಹೇಳ್ತಾಗೋದು. ಸೊ ಇದರಿಂದ ಏನು ಒಂದು ಬೆನಿಫಿಟ್ ಅಂತ ಹೇಳ್ತಾರೆ, ನಾವು ಮಾರಲ್ ರೆಸ್ಪಾನ್ಸಿಬಲ್ ಆಫ್ ದಿ ಪಾಸ್ಟ್ ಟು ಹೆಲ್ತಿ ಎನ್ವಿರಾನ್ಮೆಂಟ್. ಓಕೆನಾ, ಸೊ ಈ ಒಂದು ಎಥಿಕಲ್ ವ್ಯಾಲ್ಯೂಸ್ ಅಥವಾ ಎಥಿಕಲ್ ಆಸ್ಪೆಕ್ಟ್ಸ್ ನ ರೂಲ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನಮಗೆ ಒಂದು ಮಾರಲ್ ವ್ಯಾಲ್ಯೂ ಅನ್ನೋದು ಸಿಗುತ್ತೆ. ಓಕೆ, ಸೊ ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಮಾರಲ್ ವ್ಯಾಲ್ಯೂ ಇರುತ್ತೆ. ಅದೇ ರೀತಿಯಾಗಿ ಹೆಲ್ತಿ ಎನ್ವಿರಾನ್ಮೆಂಟ್ ಅನ್ನ ನಾನು ಮಾಡ್ತಾ ಹೋಗೋದು. ಸೊ ನಾನು ಬದುಕಲಿಕ್ಕೋಸ್ಕರ ಮತ್ತೊಂದು ಆರ್ಗಾನಿಸಮ್ ನಾನು ಸಾಯಿಸಿ ಬದುಕಲಿಕ್ಕೆ ಆಗಲ್ಲ. ಹೆಲ್ತಿ ಎನ್ವಿರಾನ್ಮೆಂಟ್ ನಾನು ಮೇಂಟೈನ್ ಮಾಡೋದು, ಆ ಒಂದು ಜೀವಿಗಳು ನೆಕ್ಸ್ಟ್ ಜನರೇಷನ್ ಕೂಡ ಉಳ್ಕೋಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸೊ ಧಾರ್ಮಿಕ ಮತ್ತೆ ಸಾಂಸ್ಕೃತಿಕ ಒಂದು ಆಚರಣೆಗಳನ್ನ ನಾವು ಅಥವಾ ನಂಬಿಕೆ ಒಳ್ಳಿರ್ತಕ್ಕಂಥ ಆಚರಣೆಗಳನ್ನ ಮಾಡ್ಕೊಳ್ತಾ ಬರ್ತೀವಿ ಅಂತ ಹೇಳ್ಬೋದು. ಅದೆಲ್ಲರೂ ಕೂಡ ಅಷ್ಟೇ ಎಥಿಕಲ್ ವ್ಯಾಲ್ಯೂಸ್ ಅಥವಾ ಎಥಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಇದೆ, ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಇನ್ ಡೀಟೇಲ್ ನಾನು ತಿಳ್ಕೊಳ್ತೀವಿ. ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ ಅಷ್ಟೇ. ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ತುಳಸಿ ಗಿಡ, ಸೊ ಅದಕ್ಕೆ ಒಂದು ದೇವರು ಅಂತ ಪೂಜೆ ಮಾಡ್ತೀವಿ. ಏನಕ್ಕೆ ಅಂದ್ರೆ ಅದು ವಿನಾಶದ ಹಂಚಿಗೆ ಹೋಗಲ್ಲ, ಅದು ಪ್ರೊಟೆಕ್ಟ್ ಮಾಡಿಕೋಸ್ಕರ ಅದು ದೇವರು ಅಂತ ನಂಬಿಕೆ ಇಟ್ಕೊಂಡು ಅದನ್ನ ಪೂಜಿಸ್ತಾ ಇದ್ದೀನಿ. ಅದೇ ರೀತಿ ಕೆಲವೊಂದು ಅನಿಮಲ್ಸ್ ಒಂದೊಂದು ದೇವರುಗಳಿಗೆ ನಾವು ವಾಹನಗಳಾಗಿ ಮಾಡಿದ್ವಿ. ಓಕೆನಾ, ಸೊ ಆನೆನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಗಣೇಶ ಅನ್ನೋದು ನೆನಪಾಗುತ್ತೆ. ಸೊ ಗಣೇಶನ ಒಂದು ಸೊ ಅವತಾರ, ಅದನ್ನ ಸಾಯಿಸಬಾರ್ದು. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಒಂದು ಇಲಿ ಅನ್ನೋದು ಅದರ ವಾಹನ, ಗಣೇಶನ ವಾಹನ, ಅದನ್ನು ಸಾಯಿಸಬಾರ್ದು. ಲೈಕ್ ನಮ್ಮೊಂದು ರಿಲಿಜಿಯಸ್ ಆಸ್ಪೆಕ್ಟ್ಸ್, ನಂಬಿಕೆಗಳನ್ನ ನಾವು ಹೇಳ್ತಾ ಇರ್ತೀವಿ. ಹಾವು, ಓಕೆ, ಅದು ಕೂಡ ಅಷ್ಟೇ ದೇವರನ್ನ ಸಾಯಿಸಬಾರ್ದು. ಲೈಕ್ ಕೆಲವೊಂದು ಮರಗಳು, ಬ್ಯಾನಿಯನ್ ಇರ್ಬೋದು ಅಥವಾ ಹುಣಸೆ ಮರ ಇರ್ಬೋದು, ಸೊ ವಾಟ್ ಆಫ್ ಏನೊಂದು ಎಷ್ಟೋ ರೀತಿಯಾದ ಪ್ಲಾಂಟ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಬೇವಿನ ಮರ ಇರ್ಬೋದು. ಓಕೆ, ಏನಕ್ಕೆ ಅದಕ್ಕೆ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಅದೇ ರೀತಿಯಾಗಿ ಅದನ್ನ ನಾವು ದೇವರನ್ನು ಪೂಜಿಸ್ತೀವಿ. ಲೈಕ್ ಈ ರೀತಿಯಾದ ಒಂದು ಪ್ಲಾಂಟ್ಸ್ ಗಳನ್ನ ಅಥವಾ ಅನಿಮಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ರಿಲಿಜಿಯಸ್ ಅಥವಾ ಕಲ್ಚರಲ್ ಆಸ್ಪೆಕ್ಟ್ಸ್ ಅಥವಾ ಸ್ಪಿರಿಚುವಲ್ ಬೆನಿಫಿಟ್ ನ ಮೇಕಪ್ ಮಾಡ್ತೀವಿ. ಮೇಕಪ್ ಮಾಡಿದಾಗ ಏನಕ್ಕೆ ಆ ರೀತಿಯಾದ ಮೇಕಪ್ ಮಾಡಿದ್ವಿ ಅಂದ್ರೆ ಫಾರ್ ದಿ ಸೇಕ್ ಆಫ್ ಪ್ರೊಟೆಕ್ಷನ್, ಹೆಲ್ತಿ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡಲಿಕ್ಕೆ, ನೆಕ್ಸ್ಟ್ ಜನರೇಷನ್ಗೆ ಅದನ್ನ ಓಡಿಸ್ಲಿಕ್ಕೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ದೀಸ್ ಆರ್ ದಿ ರೀಸನ್ಸ್ ಟು ಕನ್ಸರ್ವ್ ದಿ ಬಯೋಡೈವರ್ಸಿಟಿ. ಮೂರು ರೀಸನ್ಸ್ ಕೂಡ ಅಷ್ಟೇ ನಾವು ಒಂದು ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡಬೇಕು ಅನ್ನೋಕ್ಕೆ ಮೂರು ರೀತಿಯಾದ ಒಂದು ಸೆಕ್ಷನ್ಸ್ ನಾವು ನೋಡ್ತಾ ಹೋಗ್ತೀವಿ.